Yes, guys. Hi, hello. Welcome back to my YouTube channel. ಎಸ್ ಇವಾಗ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡ್ತೀನಿ. ನಾನೇನು ಅಪ್ಲೈ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಈ ವ್ಲಾಗಲ್ಲಿ ಸ್ಕಿನ್ ಕೇರ್ ವ್ಲಾಗ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಬನ್ನಿ ನಾನು ಏನೇನು ಅಪ್ಲೈ ಮಾಡ್ಕೋತೀನಿ ನನ್ನ ಸ್ಕಿನ್ಗೆ ಅಂತ ಹೇಳ್ತೀನಿ. ಆ್ಯಂಡ್ ಐಬ್ರೋ ಮಾಡಿಸ್ದೆ. ಸೊ ಇವಾಗ ನಾನು ಏನೇನು ನ್ಯಾಚುರಲ್ ಆಗಿ ಮನೆಯಲ್ಲೇ ನಾನು ಯಾಕೆ ಕಿಚನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಕಿಚನಲ್ಲಿರೋ ಒಂದು ಐಟಮ್ಸ್ಗಳನ್ನೇ ನಾನು ಫೇಸಿಗೆ ಹಾಕ್ತೀನಿ ಅಂದಮೇಲೆ ಅದೊಂದು ಬ್ರೈಟ್ನೆಸ್ ಬರುತ್ತೆ ಗೈಸ್. ಸೊ ಹಾಗಾಗಿ ನಾನು ಕಿಚನಲ್ಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ ಬನ್ನಿ, ನಾನು ಇವಾಗ ಮೊದಲನೇದಾಗಿ ಒಂದು 3-4 ಸ್ಕಿನ್ ಅಪ್ಲೈ ಮಾಡ್ತೀನಿ. ಫೇಸ್ ಪ್ಯಾಕ್ ಕೂಡ ಮಾಡ್ತೀನಿ. ಸೊ ಅದು ಯಾವುದು, ಏನು, ಹೇಗೆ, ಎತ್ತ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ಐಸ್ ಕ್ಯೂಬ್ಸ್ ಏನಿದೆ, ಐಸ್ ಕ್ಯೂಬ್ಸಿಂದ ಫೇಸ್ನ ನೀಟಾಗಿ ರಬ್ ಮಾಡ್ಕೋಬೇಕು. ಓಕೆ, ಬನ್ನಿ ಇದನ್ನು ಫಸ್ಟ್ ಸ್ಟೆಪ್ ಇದು ನಾನು ಮಾಡ್ಕೊಳ್ಳೋದು. ಫಸ್ಟು ಐಸ್ ಕ್ಯೂಬ್ನ ನೀಟಾಗಿ ಸ್ಕ್ರಬ್ ಮಾಡೋಣ. ಸೊ ಹೀಗೆ ಅಂದರೆ ಇದು ಪೋರ್ಸ್ ಏನಿರುತ್ತೆ ಅದು ಸ್ವಲ್ಪ ಓಪನ್ ಆಗುತ್ತೆ. ನೀಟಾಗಿ ಈ ಥರ ಐಸಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಇದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು. ಓಕೆ, ಐಸ್ ವಾಟರಲ್ಲಿ ಬೇಕಾದರೂ ನೀವು ಕ್ಲೀನಪ್ ಮಾಡ್ಕೋಬೋದು. ಎಸ್ ಗೈಸ್, ದಿಸ್ ಇಸ್ ಫಸ್ಟ್ ಸ್ಟೆಪ್ ಈಸ್ ಡನ್. ಗೈಸ್ ನೀವು ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಜೇನುತುಪ್ಪ ಯೂಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಜೇನುತುಪ್ಪ, ಸಫೋಲಾ ಹನಿ ಡಾಬರ್ ಏನಿದೆ ಅದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬ್ರೂ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೇನುತುಪ್ಪ, ಬ್ರೂ ಮತ್ತು ಒಂದು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಈ ಕಂಟೆಸ್ಟೆಂಟ್ ಎಲ್ಲನೂ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಲ್ವಾ. ಸೊ ಇದು ಇವಾಗ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಗಟ್ಟಿ ಆಗೋ ತನಕ ಇದನ್ನು ಬಿಡೋಣ. ಓಕೆ, ಇದನ್ನು ರೆಡಿ ಮಾಡ್ಕೊಂಡು ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆನಾ? ಎಸ್ ಗೈಸ್, ಇದು ಬಂದುಬಿಟ್ಟು ಕಡಲೆ ಹಿಟ್ಟು. ಓಕೆ, ಕಡಲೆ ಹಿಟ್ಟಿಂದು ಪ್ಯಾಕ್ ಹಾಕ್ತಾ ಇರೋದು. ಇದಕ್ಕೆ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಕಡಲೆ ಹಿಟ್ಟು, ಆಮೇಲೆ ಲೆಮನ್ ಆ್ಯಂಡ್ ಸ್ವಲ್ಪ ಅರಿಶಿನ ಆ್ಯಂಡ್ ಸ್ವಲ್ಪ ಹಾಲು. ಸೊ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ಸ್ವಲ್ಪ ಇವಾಗ ಇದೆಷ್ಟು ಇವಾಗ ಯಾವ ಥರ ಇದೆ ನೋಡಿ. ಸೊ ಇಷ್ಟು ಗಟ್ಟಿ ಇರಬೇಕು. ತೆಳು ಆಗಿಬಿಟ್ರೆ ಸರಿ ಹೋಗಲ್ಲ, ಅದು ಪ್ಯಾಕ್ ಆಗೋಲ್ಲ ಅದು ಫೇಸ್ಗೆ. ಸೊ ಹಾಗಾಗಿ ಸೊ ಇದು ಕೂಡ ರೆಡಿ ಆಯಿತು. ಇವಾಗ ಪ್ಯಾಕ್ ಹಾಕೊಳ್ಳೋದು ಒಂದೇ ಕೆಲಸ. ಬನ್ನಿ. ಎಸ್, ಇವಾಗ ನಾನು ಇದು ಏನಿದೆ ನಾನು ಆವಾಗಲೇ ಹೇಳಿದ್ನಲ್ವ, ಬ್ರೂ ಹಾಕ್ಬಿಟ್ಟು ಮಾಡಿದ್ದೆ, ಬ್ರೂ ಮತ್ತು ಜೇನುತುಪ್ಪ. ಸೊ ಈ ಒಂದು ಫೇಸ್ ಪ್ಯಾಕ್ ಹಾಕ್ಕೊತಿದ್ದೀನಿ. ಓನ್ಲಿ ದ ರೀಸನ್ ಏನು ಗೊತ್ತಾ, ಇದನ್ನು ಹಾಕ್ಕೊಂಡ್ರೆ ಜೇನುತುಪ್ಪ ಆ್ಯಂಡ್ ಬ್ರೂ ಇದೆ ಅಲ್ವಾ, ಇದು ಫೇಸ್ ಏನು ಹೇರ್ಸ್ ಇದೆ, ಫೇಸ್ ಹೇರ್ಸು, ಸೊ ಅದು ರಿಮೂವ್ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಇದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ನೀವೇನಾದರೂ ಒಂದು ಫೇಸ್ ಪ್ಯಾಕ್ ಹಾಕಿದ್ರೆ ಸೊ ಅದು ಬಂದುಬಿಟ್ಟು ಹೇರ್ ರಿಮೂವ್ ಆಗಿರುತ್ತಲ್ವ. ಸೊ ಹೇರ್ ರಿಮೂವ್ ಆದಾಗ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಒಂದು ಡೆಡ್ ಸ್ಕಿನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಸೊ ಇದೆಲ್ಲ ನೀಟಾಗಿ ಬರುತ್ತೆ. ಓಕೆನಾ? ಸೊ ಇದು ನಾನು ಇವಾಗ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಓಕೆ, ಚಡಾನ್. ಎಸ್ ಗೈಸ್, ಇವಾಗ ನಾನು ಅಪ್ಲೈ ಮಾಡ್ಕೊಂಡು ಬಂದೆ. ಸೊ ಇದು ಇವಾಗ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಫುಲ್ಲಾಗಿ ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ಒಂದು ಸ್ವಲ್ಪ ಗಮ್ಮಿ ಫೀಲ್ ಕೊಡುತ್ತೆ. ಓಕೆ, ಅದೇ ನಿಮಗೆ ಹೇರನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಆ್ಯಂಡ್ ಇದು ಸ್ವಲ್ಪ ಡ್ರೈ ಆಗಬೇಕು ಅಂತ ಹೇರ್ ಡ್ರೈಯರೆಲ್ಲ ತೊಗೊಂಡು
ಡ್ರೈ ಮಾಡಿಕೊಂಡ್ರೆ ಅದು ಇನ್ನೂ ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇದು ಬೇಕಾದ್ರೆ ನೀವು ಟ್ರೈ ಮಾಡಿ ಹೇರ್ ಡ್ರೈಯರ್ ತೊಗೊಂಡು ನೀವೇನಾದರೂ ಡ್ರೈ ಮಾಡ್ಕೊಳಕ್ಕೆ ಹೋದರೆ ಮತ್ತೊಂದು ಸ್ವಲ್ಪ ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಡ್ರೈ ಆಗಲ್ಲ. ಸೊ ಹಾಗಾಗಿ ಇದು ಹೀಗೆ ನ್ಯಾಚುರಲಾಗಿ ಡ್ರೈ ಆಗಬೇಕು. ಓಕೆ, ಇದು ಒಣಗಿದ ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಹೇಗೆ ಕಾಣಿಸುತ್ತೆ ನೀವೇ ನೋಡಿ, ಓಕೆನಾ? ನೀವು ನೋಡ್ಬೋದು, ಇವಾಗ ನಾನು ಇದನ್ನ ವಾಶ್ ಮಾಡಿ ಜಸ್ಟ್ ನಾನು ವಾಶು ಕೂಡ ಮಾಡಿಲ್ಲ, ಜಸ್ಟ್ ಇದನ್ನು ಹೀಗೆ ಒರೆಸ್ಕೋತಾ ಇದ್ದೀನಿ. ಎಷ್ಟು ಸ್ಕಿನ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಸೊ ಆಲ್ಮೋಸ್ಟ್ ಹೇರ್ ಇರುತ್ತಲ್ವಾ, ಫೇಸ್ ಹೇರು, ಸೊ ಅದು ಆಲ್ಮೋಸ್ಟ್ ಹೋಗಿರುತ್ತೆ. ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ? ನನಗೆ ಇಲ್ಲಿ ಮೊಬೈಲಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ನಂಗೆ ಮಾತ್ರ ಒಂದು ಸ್ವಲ್ಪ ಫುಲ್ ಕ್ಲೀನಾಗಿದೆ ಅನ್ನೋ ಒಂದು ಫೀಲ್ ಇದೆ. ನೋಡ್ಬೋದು. ಗೊತ್ತಾಗ್ತಿದೆನಾ? ಸ್ಕಿನ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಎಸ್ ಗೈಸ್, ನೌ ಇಟ್ಸ್ ದಿಸ್ ಪ್ಯಾಕ್. ಓಕೆ, ಸೊ ಇವಾಗ ನಾನು ಈ ಪ್ಯಾಕ್ನ ಹಾಕ್ಕೊಂಡು ಬಂದಿದ್ದೀನಿ. ನೀವೆಲ್ಲ ಅನ್ಕೋಬೋದು ಏನಪ್ಪ ಅಂತಂದರೆ, ಆರಾಮಾಗಿ ಫೇಶಿಯಲ್ ಮಾಡಿಸ್ಕೋಬೋದು ಆ್ಯಂಡ್ ಆಲ್ಸೋ ಸಮ್ ಫೇಸ್ ಪ್ಯಾಕ್ಸ್ ಇದೆ, ಸೊ ಅದನ್ನ ಮಾಡ್ಕೋಬೋದು ಅಂತ ನೀವು ಅನ್ಕೋಬೋದು. ಬಟ್ ದಿಸ್ ಇಸ್ ಅ ನ್ಯಾಚುರಲ್. ನಾನು ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದನೂ ನಾನು ಇದೇ ಥರನೇ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಪಾರ್ಲರ್ನು ಏನಾದ್ರು 1-2 ಸರಿ ಮಾಡಿಸಿದ್ದು ಅನಿಸುತ್ತೆ ನಾನು ಪಾರ್ಲರಲ್ಲಿ ಅಷ್ಟೇ. ಫಾರ್ ಓನ್ಲಿ ದ ರೀಸನ್ ಒಂದು ಅಡ್ವರ್ಟೈಸ್ಮೆಂಟಿಗೆ ಅಂತ ನಾನೊಂದು ಫೋಟೋಶೂಟ್ ಇತ್ತು. ಸೊ ಆ ಟೈಮಲ್ಲಿ ಒಂದು ಸರಿ ಮಾಡಿಸಿದ್ದೆ, ಫುಲ್ ಕ್ಲೀನಪ್. ಹೇಗೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಗೊತ್ತೇ ಆಗಲ್ಲ, ಒಂದ್ಸರಿ ನೆನಪೇ ಬರೋಲ್ಲ ನನಗೆ. ಏನು ಹೇಳ್ತಾರೆ, ಹೇರ್ ರಿಮೂವರ್ ಮಾಡಿಸ್ತಾರಲ್ವ, ಕ್ಲೀನಪ್ಪು. ಸೊ ಅದು ಓಕೆನಾ, ಅದು ಕೂಡ. ಆ್ಯಂಡ್ ಫೇಸ್ ಫುಲ್ ಕ್ಲೀನ್ ಮಾಡಿಸಿದ್ದೆ. ಸೊ ಅದಿಷ್ಟೇ ಬಿಟ್ಟರೆ ನಾನು ಮತ್ತೆ ಸೊ ನಾನು ಮನೆಯಲ್ಲೇ ಈ ಥರ ಮಾಡಿದ್ದು. ತುಂಬ ದಿನಗಳಾಗಿತ್ತಲ್ವ, ಸೊ ಹಾಗಾಗಿ ನಾನು ಫೇಸ್ ಪ್ಯಾಕ್ನ ಮಾಡಿದ್ದು. ಆ್ಯಂಡ್ ಏನಂದರೆ ಇದು ಫುಲ್ಲು ಇದಾಗಬೇಕು ವಯಸ್ಸೇನು, ಫುಲ್ ಗಟ್ಟಿಯಾಗಿ ಈ ಥರ ಕಿತ್ಕೊಂಬರಬೇಕು, ಆ ಥರ ಫುಲ್ ಗಟ್ಟಿ ಆಗಬೇಕು. ಅದು ಹಿಡಿಯುತ್ತೆ ನಮಗೆ ಫೇಸು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಸೊ ಆ ಥರ ಆದ ತಕ್ಷಣ ಆ ಥರ ಫುಲ್ ಡ್ರೈ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಎಸ್ ಗೈಸ್, ನೋಡ್ಬೋದು ಆಲ್ಮೋಸ್ಟ್ ಯಾವ ಥರ ಡ್ರೈ ಆಗಿದೆ ಅಂತ ಗೊತ್ತಾಗ್ತಿದೆ. ಸೊ ಇಷ್ಟು ಡ್ರೈ ಆದರೆ ಸಾಕು, ಅಥವಾ ಇನ್ನೂ ಫುಲ್ ಅದು ಹಕಳೆ ಥರ ಕಿತ್ಕೊಂಬರುತ್ತೆ ಅಲ್ವಾ, ಸೊ ಆ ಥರ ಆಗೋ ತನಕ ಏನು ಬೇಡ. ಜಸ್ಟ್ ಇಷ್ಟು ಡ್ರೈ ಆದರೆ ಸಾಕು, ಒಂದು 25-30 ಮಿನಿಟ್ಸ್ ಸಾಕು ಅನಿಸುತ್ತೆ ನನಗೆ. ಸೊ ಇಟ್ಸ್ ಡನ್. ಸೊ ಇದನ್ನ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಓಕೆ? ಗೈಸ್ ನೋಡಿ ನನ್ನ ಫೇಸ್ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಅದರ ಗ್ಲಾಸಿ ಫೀಲ್ ಕೊಡ್ತಿದೆ ನನಗೆ. ಓನ್ಲಿ ಇವಾಗ ನಾನು 2 ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ, ನಿಮಗೆ ತೋರಿಸ್ತೀನಿ. ಇವಾಗ ಫೇಸ್ ಪ್ಯಾಕ್ ಆಯ್ತಲ್ವಾ, ನೆಕ್ಸ್ಟು ಸ್ಕ್ರಬ್ಬರ್. ಓಕೆ, ನೀವು ಏನು ಒಂದು ತೊಗೊಂಡು ಸ್ಕ್ರಬ್ ಮಾಡ್ಕೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಮಂತ್ಲಿ ಒನ್ಸ್ ಮನೇಲಿ ಈ ಥರ ಮಾಡಿಕೊಂಡ್ರೆ ಇಟ್ಸ್ ಫೀಲ್ ಹಾಯ್ ಏನೋ ಫೀಲ್ ಬರುತ್ತೆ. ಸೊ ಇಟ್ಸ್ ಸೂಪರ್. ನೋಡಿ, ಗೊತ್ತಾಗ್ತಿದೆನಾ ಇವಾಗ ನನ್ನ ಸ್ಕಿನ್ ಹೇಗೆ ಕಾಣಿಸ್ತಿದೆ ಅಂತ? ಫುಲ್ ಬ್ರೈಟ್ ಅಂದರೆ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೂಪರ್. ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಹಾಗೇ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.